ಮರಿಗಳನ್ನು ಹೇಗೆ ರೆಡಿ ಮಾಡ್ತಾರೆ, ಮೊಟ್ಟೆಯಿಂದ ಮೀನು ಹೆಂಗೆ ಆಗುತ್ತೆ, ಫಿಶ್ ಹ್ಯಾಚರಿ ಬಗ್ಗೆ ತಿಳ್ಕೊಂಡ್ರೆ ಅದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಮೀನು ಸಾಕಣೆ ಮಾಡುವಂತರು ಬಹುತೇಕರು ಈ ತರ ಪಾಂಡ್ ಮಾಡೋದನ್ನ ನೀವು ನೋಡಿರ್ತೀರಿ. ಒಂದು ಹೆಣ್ಣು ಮೀನು 90 ಲೀಟರ್ನಷ್ಟು ಮೊಟ್ಟೆ ಇಡ್ತವೆ. ಸೊ ಈ ತರ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮೊಟ್ಟೆ ಬಿಟ್ಟ ತಕ್ಷಣ ಅದು ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ಲಿ ಲಾಭ ಇದೆ ಅಂತ ಹೇಳಿದ್ರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟು. ಇಲ್ಲಿಂದ ಆ 10 ಲಕ್ಷ ಮರಿಗಳನ್ನು ತಗೊಂಡೋಗಿ ನೀವು ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಮೀನು ಕೃಷಿ ಬಗ್ಗೆ ಬಹಳಷ್ಟು ಜನರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಮೀನು ಕೃಷಿ ಮಾಡುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೀನಿನ ಮರಿಗಳನ್ನು ತಂದು ಬಯೋಫ್ಲಾಕೋ RAS ಅಥವಾ ಪಾಂಡ್ ಕಲ್ಚರೆಲ್ಲ ಬೆಳೀತಾರೆ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಬಟ್ ಆ ಮೀನು ಮರಿಗಳನ್ನು ಹೇಗೆ ರೆಡಿ ಮಾಡ್ತಾರೆ, ಮೊಟ್ಟೆಯಿಂದ ಮೀನು ಹೆಂಗೆ ಆಗುತ್ತೆ, ಸೊ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಫಿಶ್ ಹ್ಯಾಚರಿ ಬಗ್ಗೆ ತಿಳ್ಕೊಂಡ್ರೆ ಅದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಾನಿವತ್ತು ಎಲ್ಲಿದ್ದೀನಿ ಅಂತೇಳಿ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಶಿವಮೊಗ್ಗದಿಂದ ಸುಮಾರು 300 ಕಿಲೋಮೀಟರ್ ದೂರ ಭದ್ರಾವತಿ ತಾಲೂಕು ಇದು. ಸೊ ಇಲ್ಲಿನ ಹತ್ತಿಕಟ್ಟೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಉದಯ್ ಫಿಶ್ ಫಾರ್ಮ್ ಹ್ಯಾಚರಿ ಅಂತ ಇದೆ. ಸೊ ಇದನ್ನು ರಾಮು ಅನ್ನೋರು ಸುಮಾರು 11 ವರ್ಷಗಳಿಂದ ರನ್ ಮಾಡ್ತಾ ಬಂದಿದ್ದಾರೆ. ಅವ್ರ ಪ್ಲೇಸಲ್ಲಿ ಇದ್ದೀವಿ. ನೀವು ಇಲ್ಲಿ ಗಮನಿಸ್ಬೋದು, ಬಹಳಷ್ಟು ಪಾಂಡ್ಗಳು ನಿಮಗೆ ಕಾಣಿಸ್ತಾ ಇದೆ, ಓಪನ್ ಪಾಂಡ್ಗಳು. ಸೊ ಲೆಕ್ಕ ಹಾಕ್ಲಿಕ್ಕೆ ಹೋದರೆ ಸುಮಾರು 1, 2, 3, 4, 5, 6, 7, 8, 9 ಪಾಂಡ್ಗಳು ಸುಮಾರು 2-2.5 ಎಕರೆಯಲ್ಲಿ ಇದ್ದಾವೆ. ಎಲ್ಲವೂ ಕೂಡ ಸಪ್ರೇಟ್ ಪಾಂಡ್ ಮಾಡಿದ್ದಾರೆ. ಸೊ ಮೀನು ಸಾಕಣೆ ಮಾಡುವಂಥವ್ರು ಬಹುತೇಕರು ಈ ಥರ ಪಾಂಡ್ ಮಾಡೋದನ್ನು ನೀವು ನೋಡಿರ್ತೀರಿ. ಬಟ್ ನೀವು ಫಿಶ್ ಹ್ಯಾಚರಿ ಮಾಡ್ತೀರಿ ಅಂತೇಳಿ ಹೊರಟ್ರೆ ಈ ಥರದ ಪಾಂಡ್ಗಳನ್ನು ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಮೊದಲನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಈ ಪಾಂಡ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಗಮನಿಸಬೇಕು, ಗಂಡು ಮೀನು ಮತ್ತು ಹೆಣ್ಣು ಮೀನು. ಸೊ ಇದನ್ನು ಸಾಕೋದಕ್ಕೋಸ್ಕರನೇ ಒಂದು ಸ್ಪೆಷಲ್ ಪಾಂಡ್ ನಿಮಗೆ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಸಂತಾನೋತ್ಪತ್ತಿಗೆ ಗಂಡು ಹೆಣ್ಣನ್ನು ಬಿಡ್ತೀರಿ ಅಂತೇಳಿ ಬಂದಾಗ ಅದಕ್ಕೆ ಅಟ್ಲೀಸ್ಟ್ ಒಂದು 3.5 4 ವರ್ಷ ವಯಸ್ಸಾಗಿರಬೇಕು. ಅಂದರೆ 4 ವರ್ಷ ನೀವು ಸಾಕಣೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಸುಮಾರು 3.5 4 kg ವೆಯ್ಟ್ ಬರಬೇಕು. ಹಾಗಾದಾಗ ಮಾತ್ರ ನೀವು ಅದನ್ನು ಸಂತಾನೋತ್ಪತ್ತಿಗೆ ಬಿಡೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರನೇ ಇಷ್ಟು ಪಾಂಡ್ಗಳನ್ನು ಇಲ್ಲಿ ರೆಡಿ ಮಾಡಿರೋದು. ಒಂದು, ಗಂಡು ಹೆಣ್ಣು ಮೀನನ್ನು ಸಾಕಣೆ ಮಾಡೋದಕ್ಕೆ. ಎರಡನೇದಾಗಿ ಅದನ್ನು ಸಂತಾನೋತ್ಪತ್ತಿ ಅಂದರೆ ಮೊಟ್ಟೆ ಇಟ್ಟ ಮೇಲೆ ಅದನ್ನು ತಂದು ಬಿಡೋದಕ್ಕೆ ಮತ್ತೊಂದು ಪಾಂಡ್ ಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಮೀನಿನ ಮರಿಗಳಾಗ್ತವಲ್ಲ, ಆ ಮೀನಿನ ಮರಿಗಳನ್ನು 1 ಇಂಚಿನ ಮರಿಗಳನ್ನು ಅಥವಾ 2 ಇಂಚಿನ ಅಥವಾ 2 ತಿಂಗಳ ಮರಿಗಳನ್ನು ತಂದು ಬಿಡೋದಕ್ಕೆ ಇನ್ನೊಂದು ಪಾಂಡ್ ಬೇಕಾಗುತ್ತೆ. ಸೊ ಹೀಗೆ ಬೇರೆ ಬೇರೆ ತಳಿಯ ಮೀನುಗಳನ್ನು ಮಾಡಿದಾಗ ಇಷ್ಟು ಪಾಂಡ್ಗಳು ಬೇಕಾಗ್ತವೆ. ಸೊ ಇಲ್ಲಿ ರಾಮು ಅವರು 4 ತಳಿಯ ಮೀನುಗಳ ಮರಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಕಾಟ್ಲಾ, ರೋಹು, ಗೌರಿ, ಮೃಗಾಲು, ಅದೇ ಥರ ಮತ್ತೊಂದು ಹುಲ್ಗಂಡೆ ಅಂತ ಹೇಳ್ತೀವಿ, ಗ್ಲಾಸ್ ಕಾರ್ಪ್ ಅಂತ ಕೂಡ ಹೇಳ್ತೀವಿ. ಅದನ್ನು ಇಲ್ಲಿ ಅವರು ಮರಿ ಮಾಡಲ್ಲ, ಮರಿಯನ್ನು ತಂದು ಬಿತ್ತನೆ ಮರಿಯನ್ನು ತಂದು ಇಲ್ಲಿ ಅದನ್ನು ಸಾಕಿ ಅದಾದಮೇಲೆ ಮಾರಾಟ ಮಾಡ್ತಾರೆ. ಎಸ್, ಈ ಹ್ಯಾಚರಿಯ ಮೊದಲ ಸ್ಟೆಪ್ ಏನು ಅಂತ ನಾನು ಮಾತಾಡ್ತಾ ಇದ್ದೆ. ಮೊದಲನೇದಾಗಿ ಈ ಪಾಂಡ್ಗಳು ಬೇಕಾಗ್ತವೆ. ಪಾಂಡ್ಗಳು ಆದ ನಂತರದಲ್ಲಿ ಫಸ್ಟ್ಗೆ ಹ್ಯಾಚರಿ ಮಾಡೋದಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಹ್ಯಾಚರಿ ಮಾಡಲಿಕ್ಕೆ ಒಂದು ಸ್ವಲ್ಪ ಟ್ರೈನಿಂಗ್ ನಿಮಗೆ ಬೇಕಾಗುತ್ತೆ. ಇಲ್ಲಾಂದರೆ ನೀವು ಅದರಲ್ಲಿ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಇಲ್ಲಿ ನೀವು ಹೇಗಾಗಿದ್ರೆ ಅದನ್ನು ಕಲಿಯೋದು ಅಂತ ಕೇಳ್ಬೋದು. ಸೊ ಅಫ್ಕೋರ್ಸ್ ಫ್ರೀಡಮ್ ಆ್ಯಪಲ್ಲಿ ಈ ಫಿಶ್ ಹ್ಯಾಚರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕೋರ್ಸ್ ಇದೆ. ನೀವು ಅದನ್ನು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಕೋರ್ಸನ್ನು ನೋಡಿದರೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಯೂಟ್ಯೂಬಲ್ಲೂ ಕೂಡ ನಾನು ರಾಮು ಅವ್ರ ಜೊತೆಗೆ ಇಂಟರ್ವ್ಯೂ ಮಾಡಿರೋದು ಅದನ್ನು ಕೂಡ ನೀವು ನೋಡ್ಬೋದು. ಸೊ ಯೂಟ್ಯೂಬ್ ಚಾನಲಲ್ಲಿ ಅದು ಕೂಡ ಸಿಗುತ್ತೆ. ಬಟ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಕೇಳಿದ್ರೆ ನಿಮಗೊಂದು ಐಡಿಯಾ ನಾನು ಕೊಡ್ತೀನಿ ಇಲ್ಲಿ. ಮೊದಲನೇದಾಗಿ ನೀವು ಒಂದು 2-3 ಪಾಂಡ್ಗಳನ್ನು ಮಾಡಿ ಬಿತ್ತನೆ ಮರಿಗಳನ್ನು ತಂದು ಅದನ್ನು ಸಾಕಿ ಮಾರಾಟ ಮಾಡೋದನ್ನು ರೂಢಿಸ್ಕೊಳ್ಬೇಕು. ರಾಮು ಅವರು 11 ವರ್ಷದಿಂದ ಅದನ್ನೇ ಮಾಡ್ತಾ ಬಂದರು. ಕಳೆದ 4 ವರ್ಷದಿಂದ ಹ್ಯಾಚರಿ ಮಾಡಿರೋದು. ಅಷ್ಟು ಅನುಭವ ಬೇಕಾಗುತ್ತೆ ಹ್ಯಾಚರಿಗೆ ಅಂತೇಳಿ. ಇದಕ್ಕಿದ್ದಂಗೆ ರಾತ್ರಿ ಕೂತ್ಕೊಂಡು ಅದನ್ನು ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಸೊ ಈಗ ನಾವು ರಾಮು ಅವರ ಫಿಶ್ ಫಾರ್ಮಲ್ಲಿ ಅಥವಾ ಈ ಹ್ಯಾಚರಿ ಫಾರ್ಮಲ್ಲೇ ಇರೋದು. ಸೊ ಮೊದಲನೇದಾಗಿ ನಾನು ಹೇಳಿದಂಗೆ ಬಿತ್ತನೆ ಮರಿಗಳನ್ನು ಬೇರೆ ಕಡೆಯಿಂದ ತಂದು ಪಾಂಡಲ್ಲಿ ಬಿಟ್ಟು, ಅಂದರೆ ಸಣ್ಣ ಮರಿಗಳನ್ನು ತಂದು ಪಾಂಡಲ್ಲಿ ಬಿಟ್ಟು ನೀವು ಅದನ್ನು ಸಾಕಬೇಕು. ಸಾಕಣೆ ಮಾಡಿದ ನಂತರ ಅದನ್ನು ಮಾರಾಟ ಮಾಡಿ ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಫುಡ್ ಕೊಡುವಂಥದ್ದು ಇರ್ಬೋದು, ಅದನ್ನು ಮೈಂಟೆನೆನ್ಸ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗಬೇಕು. ಸೊ ಅದು ಗೊತ್ತಾದ ನಂತರ ನೀವು ಹ್ಯಾಚರಿಯನ್ನು ಪ್ರಾರಂಭಿಸ್ಬೋದು. ನೋಡಿ, ನಾವು ಇವಾಗ ರಾಮು ಅವರ ಹ್ಯಾಚರಿ ಇರುವಂಥ ಪ್ಲೇಸಲ್ಲೇ ಇದ್ದೀವಿ. ಸೊ ಆಗಲೇ ನಾನು ಹೇಳಿದೆ ನಿಮಗೆ, ಅಲ್ಲಿ ಒಂದಷ್ಟು ಪಾಂಡ್ಗಳನ್ನು ತೋರಿಸಿದೆ. ಆ ಪಾಂಡ್ಗಳು ಅಷ್ಟಿದ್ದರೆ ಸಾಕಾಗೋದಿಲ್ಲ. ಅದರ ಜೊತೆಗೆ ಇನ್ನೊಂದು ಸಿಮೆಂಟಿನ ತೊಟ್ಟಿ, ಮೊಟ್ಟೆ ತೊಟ್ಟಿ ಅಂತ ಕೂಡ ಅದನ್ನು ಕರೀತಾರೆ, ಅದನ್ನು ಮಾಡಬೇಕಾಗತ್ತೆ. ಸೊ ಅದನ್ನು ನಿಮಗೆ ನಾನು ಇವಾಗ ಮೊದಲನೇದಾಗಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೆ ಸಿಮೆಂಟಿನ ತೊಟ್ಟಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ, ನಾನು ಅದನ್ನು ನಿಮಗೆ ಹೇಳಲೇಬೇಕು. ಭಾಳಷ್ಟು ಜನರಿಗೆ ಅದು ಗೊತ್ತಿದೆಯೋ ಇಲ್ವೋ. ಈಗ ಸಾಮಾನ್ಯವಾಗಿ ಗಂಡು ಮೀನು ಹೆಣ್ಣು ಮೀನನ್ನು ಬಿಟ್ಟರೆ ಅದು ಮೊಟ್ಟೆ ಇಡುತ್ತೆ, ಮರಿ ಮಾಡುತ್ತೆ ಅಂಥೇಳಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಅಫ್ಕೋರ್ಸ್ ನಾಟಿ ಆದರೆ ಮಾಡ್ಬೋದು ಬಹುಶಃ. ಆದರೆ ಈ ಮಾರಾಟ ಮಾಡೋದಕ್ಕೋಸ್ಕರ ಕಾಟ್ಲಾ, ರೋಹು, ಗೌರಿ, ಮೃಗಾಲು ಅಂತ ಹೇಳೆಲ್ಲ ಇದೆಯಲ್ಲ, ಸೊ ಇದೆಲ್ಲವೂ ಕೂಡ ಗಂಡು ಹೆಣ್ಣು ಮೀನನ್ನು ನೀವೆಷ್ಟೇ ಜೊತೆಯಲ್ಲಿ ಬಿಟ್ಟರೂ ಕೂಡ ಅದು ಮೊಟ್ಟೆನೂ ಇಡಲ್ಲ, ಮರಿನೂ ಮಾಡಲ್ಲ. ಬಟ್ ಅದಕ್ಕೆ ನೀವು ಇಂಜೆಕ್ಷನ್ ಕೊಡಬೇಕಾಗತ್ತೆ. ಆ ಇಂಜೆಕ್ಷನನ್ನು ಕೊಟ್ಟ ನಂತರವಷ್ಟೇ ನೀವು ಸಂತಾನೋತ್ಪತ್ತಿಗೆ ಬಿಡಬೇಕು. ಆ ಇಂಜೆಕ್ಷನ್ ಕೊಟ್ಟ ನಂತರ ಬಿಡಬೇಕಲ್ಲ, ಅದಕ್ಕೋಸ್ಕರನೇ ಈ
ತೊಟ್ಟಿ ಇರೋದು. ಸೊ ಸಿಮೆಂಟಿನ ತೊಟ್ಟಿ ಇದು, ಇದನ್ನು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಇಲ್ಲಿ ಹಾಪ ಕಟ್ಟಬೇಕು. ಹಾಪ ಅಂತ ಹೇಳಿದರೆ ಭಾಳಷ್ಟು ಜನರಿಗೆ ಗೊತ್ತಿದೆಯಲ್ಲೋ, ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲೇ ಇದೆ ಹಾಪ. ಸೊ ಈ ಹಾಪವನ್ನು ಇದನ್ನು ಕಟ್ಟಬೇಕು. ಈ ಹಾಪ ಇದೆಯಲ್ಲ, ಇದನ್ನು ಈ ತೊಟ್ಟಿಯ ಸುತ್ತಮುತ್ತ ಕಟ್ಟಿ, ಅಂದರೆ ಡೈರೆಕ್ಟ್ ಮೀನನ್ನು ಬಿಟ್ಟಂಥ ಸಂದರ್ಭದಲ್ಲಿ ಅದು ನೀರಿಗೆ ಬಿಡಬಾರ್ದು ಅಂತ ಹೇಳೋ ಕಾರಣಕ್ಕೆ. ಈಗ ನೀವೇನು ಮಾಡ್ತೀರಿ, ನೆಕ್ಸ್ಟು ಗಂಡು ಮೀನು ಮತ್ತು ಹೆಣ್ಣು ಮೀನು 4 ವರ್ಷ ಆಗಿರಬೇಕು, ವೆಯ್ಟ್ ಇರಬೇಕು. ಅದನ್ನು ಗಂಡು ಹೆಣ್ಣು ಮೀನನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ವೈಟ್ ಲಿಕ್ವಿಡ್ ಥರ ಬರುತ್ತೆ. ಸೊ ಆ ವೈಟ್ ಲಿಕ್ವಿಡ್ ಬಂದಿದೆ ಅಂತೇಳಿ ಅದನ್ನು ಹೆಣ್ಣು ಅಂತ ಪರಿಗಣಿಸ್ತಾರೆ. ಬ್ಲ್ಯಾಕ್ ಬಂತು ಅಂತ ಹೇಳಿದ್ರೆ ಅದನ್ನು ಗಂಡು ಅಂತೇಳಿ ಐಡೆಂಟಿಫೈ ಮಾಡ್ತಾರೆ. ಸೊ ಇಲ್ಲಿ ತಂದು ಈ ಕೆರೆಗೆ ಅಲ್ಲಿಂದ ನೀವು ತೊಗೊಂಡು ಬರಬೇಕು, ಆ ಪಾಂಡಿಂದ ಗಂಡು ಹೆಣ್ಣು ಮೀನನ್ನು ತಂದು ಅದಕ್ಕೆ ಇಂಜೆಕ್ಷನ್ ಕೊಡಬೇಕು. ಗಂಡು ಮತ್ತು 2 ಮತ್ತೊಂದು ಹೆಣ್ಣಿಗೆ ಇಂಜೆಕ್ಷನ್ ಕೊಟ್ಟು ನೀವು ಈ ಹಾಪವನ್ನು ಇಲ್ಲಿ ಇಳಿಸಿರ್ತೀರಲ್ಲ ಇದರೊಳಗಡೆ ಬಿಡಬೇಕು. ಬಿಟ್ಟ ಮಾರನೇ ದಿನ, ಅಂದರೆ ಒಂದು ದಿನ ಆದ ನಂತರದಲ್ಲಿ ಒಂದು ಹೆಣ್ಣು ಮೀನು 90 ಲೀಟರ್ನಷ್ಟು ಮೊಟ್ಟೆ ಇಡ್ತದೆ. ಒಂದು ಹೆಣ್ಣು ಮೀನು 90 ಲೀಟರ್ನಷ್ಟು ಮೊಟ್ಟೆ ಇಡ್ತವೆ. ಸೊ ಅದನ್ನು ಲೀಟರ್ ಲೆಕ್ಕದಲ್ಲಿ ಅವರು ಅಳತೆ ಮಾಡೋದು. 90 ಲೀಟ್ರಿಂದ ಎಷ್ಟು ಮರಿ ಆಗುತ್ತೆ ಅಂತ ನೀವು ಕೇಳ್ಬೋದು. ಆಶ್ಚರ್ಯ ಆಗುತ್ತೆ ನಿಮಗೆ. 90 ಲೀಟ್ರ್ ಮೊಟ್ಟೆಯಿಂದ 18 ಲಕ್ಷ ಮೀನಿನ ಮರಿಗಳಾಗ್ತವೆ. ಸೊ ಇಲ್ಲಿ ಮೊಟ್ಟೆ ಇಡುತ್ತೆ, ಅಂದರೆ ಒಂದು ದಿನಕ್ಕೆ ಇಂಜೆಕ್ಷನ್ ಕೊಟ್ಟಾದಮೇಲೆ. ಆಮೇಲೆ ತಾಯಿ ಮೀನು ಅಥವಾ ಗಂಡು ಮೀನು ಹೆಣ್ಣು ಮೀನನ್ನು ತಗೊಂಡೋಗಿ ಮತ್ತೆ ಬೇರೆ ಪಾಂಡಿಗೆ ಬಿಡಬೇಕು. ಯಾಕಂದರೆ ಅದಕ್ಕೆ ತುಂಬಾ ಟಯರ್ಡ್ ಆಗಿರುತ್ತೆ. ಆಮೇಲೆ ಅದು ಇನ್ನು ನೆಕ್ಸ್ಟ್ ವರ್ಷ ಮಾತ್ರ ನೀವು ಅದನ್ನು ಮತ್ತೆ ಸಂತಾನೋತ್ಪತ್ತಿಗೆ ತೊಗೊಳ್ಬೋದು. ಅಲ್ಲಿವರೆಗೆ ಅದಕ್ಕೆ ಬೇಕಾದಂಥ ಆಹಾರಗಳನ್ನು ಕೊಡಬೇಕಾಗತ್ತೆ. ಆಮೇಲೆ ಇಲ್ಲಿ ಮೊಟ್ಟೆ ಇರುತ್ತಲ್ಲ, ಅದನ್ನು ಈ ಹಾಪಾದ ಮೂಲಕ ತಗೊಂಡು ಅದನ್ನು ಬಕೆಟಲ್ಲಿ ತುಂಬಿಸ್ಕೊಂಡು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇಲ್ಲೊಂದು ಹ್ಯಾಚರಿ ಇದೆ ನೋಡಿ. ಸೊ ನೀವು ಗಮನಿಸ್ಬೋದು, ಇದು ಸಿಮೆಂಟಿನ ತೊಟ್ಟಿ ಥರನೇ ನಿಮಗೆ ಕಾಣಿಸುತ್ತೆ. ಬಟ್ ಇದರಲ್ಲಿ ಒಂಥರ ನಾವು ಹೇಳ್ತೀವಲ್ಲ, ಇಲ್ಲಿ ಗಮನಿಸ್ಬೋದು ನೀವು ಯಾವ ಥರ ಇದೆ ಅಂಥೇಳಿ. ಸೊ ಇದು ಹ್ಯಾಚರಿ ತೊಟ್ಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ ಮೊಟ್ಟೆಯನ್ನು ತಂದು ನೀವು ಇದಕ್ಕೆ ಬಿಡಬೇಕಾಗತ್ತೆ. ಸೊ ಆ ಮೊಟ್ಟೆಯನ್ನು ಇದಕ್ಕೆ ಬಿಟ್ಟಾಗ ಮೊಟ್ಟೆ ಯಾವತ್ತೂ ಕೂಡ ನೆಲಕ್ಕೆ ಕೂತ್ಕೊಳ್ಬಾರ್ದು, ಯಾಕಂದರೆ ಅದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ. ಆಮೇಲೆ ಮೀನಿಗೆ ಆಕ್ಸಿಜನ್ ಬೇಕು ಅಂತ ಹೇಳೋ ಕಾರಣಕ್ಕೆ ಈ ನೀರು ಯಾವತ್ತೂ ಕೂಡ ರೊಟೇಟ್ ಆಗಬೇಕು. ನೋಡಿ ನಾನಿಲ್ಲಿ ಸುಮ್ಮನೆ ಇದು ಬಿಡ್ತಾ ಇದ್ದೀನಿ. ಸೊ ಈ ಥರ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮೊಟ್ಟೆ ಬಿಟ್ಟ ತಕ್ಷಣ ಅದು ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಭಾಗದಲ್ಲಿ 3 ನಲ್ಲಿಗಳನ್ನು ಇಟ್ಟಿದ್ದಾರೆ. ಆ ಥರ ಒಂದು 30 ನಲ್ಲಿಗಳಿದ್ದಾವೆ. ಸೊ ನಲ್ಲಿ ಅಂತ ಹೇಳಿದ್ರೆ ಹೀಗಿರುತ್ತೆ, ಇದರ ಸೈಡಿಂದ ನೀರು ಬರ್ತಾ ಇರುತ್ತೆ. ಆ ಥರ 3 ಇರುತ್ತೆ. ಸೊ ಹೀಗೆ ನೀರು ಬಂದಾಗ ಏನಾಗುತ್ತೆ ಅಂತಂದರೆ ನೀರು ರೊಟೇಟ್ ಆಗ್ತಾ ಇರುತ್ತೆ. ಈ ಮೊಟ್ಟೆ ಹಾಕಿದ 5 ದಿನಗಳವರೆಗೂ ಕೂಡ ಇದು ರನ್ನಿಂಗಲ್ಲೇ ಇರಬೇಕು. ಯಾವ ಕಾರಣಕ್ಕೆ ಇದು ಸ್ಟಾಪ್ ಆಗಬಾರ್ದು. ಸ್ಟಾಪ್ ಆಯಿತು ಅಂತ ಹೇಳಿದ್ರೆ ಮೊಟ್ಟೆ ಹೋಗಿ ನೆಲದಲ್ಲಿ ಕೂತ್ಕೊಳ್ಳುತ್ತೆ, ಮೊಟ್ಟೆ ಅಷ್ಟೇ ಕಲಾಸ್. 90 ಲೀಟ್ರ್ ಮೊಟ್ಟೆ ಡಮಾರ್, ನಿಮಗೆ 18 ಲಕ್ಷ ಮೀನಿನ ಮರಿಗಳು ಸಿಗೋದೇ ಇಲ್ಲ. ಸೊ ಆಯಿತು, ಈಗ ಮೊಟ್ಟೆ ತಂದು ಇಲ್ಲಿ ಬಿಟ್ಟಾಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಇದು ಕಟ್ಟಿದಾರಲ್ಲ, ಇದು ಏನಕ್ಕೆ ಕಟ್ಟಿದ್ದಾರೆ ಅಂತ ಹೇಳಿದರೆ ಮೊಟ್ಟೆ ತಿರುಗ್ತಾ ಇರುತ್ತಲ್ವಾ, ಇಲ್ಲಿ ನೀರು ಯಾವತ್ತೂ ಕೂಡ ಇದು ಚೇಂಜ್ ಆಗ್ತಾ ಇರಬೇಕು. ಹೇಗೆ ಚೇಂಜ್ ಮಾಡೋದು, ಅದಕ್ಕೋಸ್ಕರ ಇದನ್ನು ಕಟ್ಟಿದ್ದಾರೆ. ಸೊ ಇದರಲ್ಲಿ ನೀರು ಆ ಕಡೆ ಹೋಗುತ್ತೆ, ಆ ಕಡೆ ಒಂದು ಹೋಲ್ ಇಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಇಷ್ಟೇ ಥರದ ಪೈಪ್ ಕೂಡ ಸೆಟ್ ಮಾಡಿದ್ದಾರೆ. ಸೊ ಅದರಿಂದ ನೀರು ಆ ಕಡೆ ಹೋಗಿ ಮೊಟ್ಟೆ ಹೋಗಲ್ಲ, ಬರೀ ನೀರು ಮಾತ್ರ ಹೋಗುತ್ತೆ, ನೀರು ಚೇಂಜ್ ಆಗ್ತಾ ಇರುತ್ತೆ. 5 ದಿನ ಈ ಥರ ಆದಾಗ 5ನೇ ದಿನ ನಿಮಗೆ ಇದರಲ್ಲಿ ಮರಿ ಬರುತ್ತೆ. ಎಷ್ಟು ಮರಿ ಬರುತ್ತೆ, ಆಗಲೇ ಹೇಳಿದೆ ನಾನು 90 ಲೀಟ್ರಿಗೆ 18 ಲಕ್ಷ ಮರಿ ಸಿಗುತ್ತೆ ಅಂತ. ಬಟ್ 18 ಲಕ್ಷವೂ ಉಳಿಯೋದಿಲ್ಲ, ಯಾಕಂದರೆ ಮೊಟ್ಟೆ ಡ್ಯಾಮೇಜ್ ಆಗುತ್ತೆ, ಕೆಲವೊಂದು ಏನೇನೋ ಆಗಿ ಮೊಟ್ಟೆ ಒಡೆದು ಹೋಗುತ್ತೆ. ಹಾಗೆ ಎಷ್ಟು ಮರಿಗಳು ಸಿಗ್ತವೆ ಅಂತ ಕೇಳಿದರೆ 18 ಲಕ್ಷದಲ್ಲಿ 10 ಲಕ್ಷ ಮರಿಗಳು ಮಾತ್ರ ಸಿಗ್ತವೆ. ಆ 10 ಲಕ್ಷವನ್ನು ನೀವು ಮಾರಾಟ ಮಾಡ್ತೀರಿ ಅಂತೇಳಿ ಹೊರಟ್ರೆ 1 ಲಕ್ಷ ಆ ಸಣ್ಣ ಮರಿಗಳಿಗೆ, 5 ದಿವಸದ ಮರಿಗಳಿಗೆ 1,500 ರೂಪಾಯಿ ಕೊಡ್ತಾರೆ. ಸುಮಾರು 10 ಲಕ್ಷ ಅಂತೇಳಿ ಒಂದು 15,000 ರೂಪಾಯಿ ನೀವು ಅದರಿಂದ ಆದಾಯ ಗಳಿಸೋದಕ್ಕೆ ಸಾಧ್ಯ, ಇಲ್ಲಿಂದನೇ ಮಾರಾಟ ಮಾಡೋದಿದ್ರೆ. ಬಟ್ ಎಲ್ಲಿ ಲಾಭ ಇದೆ ಅಂತ ಹೇಳಿದ್ರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟು. ಇಲ್ಲಿಂದ ಆ 10 ಲಕ್ಷ ಮರಿಗಳನ್ನು ತಗೊಂಡೋಗಿ ನೀವು ಪಾಂಡಿಗೆ ಬಿಡಬೇಕು. ನಾನು ಆಗಲೇ ಹೇಳಿದೆ 9 ಪಾಂಡುಗಳು ಅಂತ. ಆ ಪಾಂಡಿಗೆ ಬಿಟ್ಟಂಥ ಸಂದರ್ಭದಲ್ಲಿ 1 ತಿಂಗಳು ನೀವು ಅದನ್ನು ಸಾಕಿ ಸಲಹಿದ್ರೆ, ಅದಕ್ಕೆ ಬೇಕಾದಂಥ ಫುಡ್ ಎಲ್ಲ ಕೊಟ್ರಿ ಅಂತ ಹೇಳಿದ್ರೆ ಅದು ಫಿಂಗರ್ಲಿಂಗ್ ಆಗುತ್ತೆ, ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಆಗ ನೀವು ಅದನ್ನು ಮಾರಾಟ ಮಾಡ್ತೀರಿ ಅಂತೇಳಿ ಹೊರಟ್ರೆ ಆಗ ನಿಮಗೆ ಅದಕ್ಕೆ 40 ಪೈಸೆ ಸಿಗುತ್ತೆ. ಸೊ 40 ಪೈಸೆ ಸಿಗುತ್ತೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ. 10 ಲಕ್ಷದಲ್ಲಿ 10 ಲಕ್ಷನೂ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ಅಲ್ಲಿಗೆ ಹಾಕಿದಂಥ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ, ಮೊರ್ಟಾಲಿಟಿ ಆಗುತ್ತೆ. ಅದರ ಪರಿಣಾಮ ಲಾಸ್ಟಿಗೆ ಒಂದು 4 ಲಕ್ಷ ಸಿಗ್ಬೋದು. ನಾನು ಮಿನಿಮಮ್ ಹೇಳ್ತಾ ಇರೋದು 4 ಲಕ್ಷ ಸಿಕ್ತು ಅಂತ ಹೇಳಿದರೆ 4 ಲಕ್ಷ ಮೀನಿನ ಮರಿಗಳನ್ನು ನೀವು 40 ಪೈಸೆಗೆ ಮಾರಾಟ ಮಾಡಿದೆ ಅಂತ ಹೇಳಿದರೆ 1,60,000 ರೂಪಾಯಿ ಆದಾಯ ಒಂದು ಸರ್ತಿ ಮಾಡಿದಾಗ. ಇದು 1,60,000 ರೂಪಾಯಿ ಆದಾಯ. ಆಮೇಲೆ ಅದರಲ್ಲೊಂದು ಸ್ವಲ್ಪ ಖರ್ಚು ಅಂತ ಹೇಳಿದ್ರೆ 30,000 ಬಿಟ್ಟರು ಕೂಡ 1,30,000 ಅಂತೂ ಗ್ಯಾರಂಟಿ. ಮತ್ತೂ ತೆಗೆದ್ರಿ ಅಂತೇಳಿ 1 ಲಕ್ಷ ಅಂತೂ ನಿಮಗೆ ಒಂದು ಸೆಟ್ಟಲ್ಲಿ ಸಿಗುತ್ತೆ. ಅಂದರೆ ಮೊದಲು ತಾಯಿ ಅಥವಾ ಗಂಡು ಮೀನು ಹೆಣ್ಣು ಮೀನನ್ನು ನೀವು 4 ವರ್ಷ ಸಾಕಿರ್ತೀರಿ. ಸೊ ಅದರ ಖರ್ಚು ಇರುತ್ತೆ. ಆಮೇಲೆ ಇಂಜೆಕ್ಷನ್ ಕೊಡ್ತೀರಿ, ಇಂಜೆಕ್ಷನ್ ತಂದು ಮೊಟ್ಟೆ ಇಡುತ್ತೆ ಒಂದು ದಿವಸಕ್ಕೆ. ಆ 90 ಲೀಟ್ರ್ ಮೊಟ್ಟೆಯನ್ನು ತಂದು ಇದಕ್ಕೆ ಹಾಕ್ತೀರಿ. ಇದರಲ್ಲಿ 18 ಲಕ್ಷ ಮರಿ ಆಗುತ್ತೆ, 10 ಲಕ್ಷ ಮಾತ್ರ ಸಿಗುತ್ತೆ. 10 ಲಕ್ಷದಲ್ಲಿ ನೀವು ಎಲ್ಲ ಬಿಟ್ಟಾಗ 4 ಲಕ್ಷ ಮಾತ್ರ ಉಳ್ಕೊಳ್ಳುತ್ತೆ. ಆ 4 ಲಕ್ಷವನ್ನು ಮಾರಾಟ ಮಾಡಿದರೆ 1,60,000 ರೂಪಾಯಿ ಆದಾಯ ಬರುತ್ತೆ.
ಇಲ್ಲ ನಾವು ಇನ್ನೊಂದು ಸ್ವಲ್ಪ ಸಾಕಬೇಕು ಅಂತೇಳಿ ಹೊರಟ್ರೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು, ಒಂದು 3 ತಿಂಗಳು ಸಾಕಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ರೇಟ್ ಜಾಸ್ತಿ ಸಿಗುತ್ತೆ ನಿಮಗೆ. ಸುಮಾರು ಒಂದು ಮೀನಿಗೆ 1.5 ರೂಪಾಯಿ ಹಂಗೆ ರೇಟ್ ಸಿಗುತ್ತೆ 3 ತಿಂಗಳಾದಮೇಲೆ. ಆದರೆ ಅಲ್ಲಿ ಉಳಿಯುವ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ನೀವು 4 ಲಕ್ಷದಿಂದ ಅಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ಕೇವಲ 1 ಲಕ್ಷ ಮೀನು ನಿಮಗೆ ಸಿಗಬಹುದು ಆ 3 ತಿಂಗಳ ನಂತರ. 1 ಲಕ್ಷ ಮೀನನ್ನು ನೀವು 1.5 ರೂಪಾಯಿಗೆ ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿ ನಿಮಗೆ ಆದಾಯ ಅದರಿಂದ ಸಿಗುತ್ತೆ. ಬಟ್ ಇಲ್ಲಿ ಇದರ ಬಗ್ಗೆ ಅನುಭವ ಇರುವಂಥ ಈ ಹ್ಯಾಚರಿಯನ್ನು ನಡೆಸ್ತಾ ಇರುವಂಥ ರಾಮು ಅವರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಈ 1 ತಿಂಗಳು ಇದೆಯಲ್ಲ, 1 ತಿಂಗಳವರೆಗೆ ಸಾಕಿ ಮಾರಾಟ ಮಾಡೋದಿದೆಯಲ್ಲ, ಅದು ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ ಈ ಥರ ಹ್ಯಾಚರಿ ಮಾಡಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ 1 ತಿಂಗಳಾದಂಥ ಮರಿಯನ್ನು ಮಾರಾಟ ಅಂತ ಹೇಳಿ ಬಂದಾಗ ಹಾಗೆ ತೆಗೆದು ಕೊಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಪ್ಲಾಸ್ಟಿಕ್ ಪ್ಯಾಕೆಟ್ಗಳೇನಿರ್ತವೆ ಅದಕ್ಕೆ ನೀರು ತುಂಬಿಸ್ಬೇಕು, ಕೆಳಗಡೆ ಕಟ್ಟ ಹಾಕಬೇಕು. ನೀರು ತುಂಬಿಸಿದ ಮೇಲೆ ಅದಕ್ಕೆ ಮೀನಿನ ಮರಿಗಳನ್ನು ಒಂದೊಂದು ಪ್ಯಾಕೆಟಿಗೆ 1000 ಮೀನಿನ ಮರಿಗಳನ್ನು ಬಿಡ್ತಾರೆ ಅವರು. ಬಿಟ್ಟಾದಮೇಲೆ ಅದಕ್ಕೆ ಆಕ್ಸಿಜನ್ ತುಂಬಿಸ್ಬೇಕು. ಸೊ ಆಕ್ಸಿಜನ್ ಸಿಲಿಂಡರ್ ತುಂಬ ಇಂಪಾರ್ಟೆಂಟು. ಆಕ್ಸಿಜನ್ ತುಂಬಿಸ್ಬೇಕು, ಆಮೇಲೆ ಮತ್ತೆ ಪ್ಯಾಕ್ ಮಾಡಿ ಅದನ್ನು ಮಾರಾಟಕ್ಕೆ ಕಳಿಸ್ತಾರೆ. ಸೊ ಈ ಥರ ಇಲ್ಲಿ ರಾಮು ಅವರು ಒಳ್ಳೆ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಕಳೆದ 11 ವರ್ಷಗಳಿಂದ ಅವರು ಮಾಡ್ತಾ ಬಂದಿದ್ದಾರೆ. ಸೊ ನಿಮಗೂ ಕೂಡ ಈ ಫಿಶ್ ಹ್ಯಾಚರಿಯನ್ನು ಮಾಡಿ ಆದಾಯ ಗಳಿಸಬೇಕು, ಲಾಭ ಗಳಿಸಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಲೇಬೇಕು. ಸೊ ಫ್ರೀಡಮ್ ಆ್ಯಪಲ್ಲಿ ಖಂಡಿತವಾಗ್ಲೂ ನೀವು ಅದನ್ನು ಕಲ್ತ್ಕೊಂಡ್ರೆ, ರಾಮು ಅವರಿಂದನೇ ಕಲ್ತ್ಕೊಂಡ್ರೆ ಒಳ್ಳೆ ಆದಾಯವನ್ನು ಗಳಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಆಮೇಲೆ ಡೀಟೇಲ್ ಆಗಿ ಇಂಟರ್ವ್ಯೂ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನಮ್ಮ ಚಾನಲಲ್ಲಿ ನೋಡೋದಕ್ಕೆ ಸಾಧ್ಯ. ಸೊ ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಇದೆಯಲ್ಲ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಎಷ್ಟೋ ಜನರಿಗೆ ಇದು ತಲುಪಲಿ, ಅವರ ಬದುಕು ಕೂಡ ಇದರಿಂದ ಬದಲಾಗಲಿ. ಆಲ್ ದಿ ಬೆಸ್ಟ್.